ಎಲ್ರಿಗೂ ನಮಸ್ಕಾರ. ನಾನು ಅಶಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಬರುತ್ತಾ, ಸಂಜೆ ಬರುತ್ತಾ, ಬೆಳಗ್ಗೆ ಬರುತ್ತಾ ಅಂತ ಹೇಳ್ಬಿಟ್ಟು ಬಿಡುಗಡೆ ಹಂತಕ್ಕೂ ಕೂಡ ಆಲ್ರೆಡಿ ಬಂದಿದೆ. DBT ಸ್ಟೇಟಸಲ್ಲೂ ಕೂಡ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಬಟ್ ಆದರೆ ಇನ್ನೂ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ. ಸೊ ಹಾಗಾದರೆ ಯಾವಾಗಿಂದ ಖಾತೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ? ಇವಾಗ ಪರಿಷ್ಕರಣೆ ಅಂತ ಬೇರೆ ಹೇಳ್ತಾ ಇದ್ದಾರಲ್ವ, ಪರಿಷ್ಕರಣೆ ಮುಗಿದ್ಮೇಲೆ ಹಾಕ್ತಾರೋ ಅದಕ್ಕಿಂತ ಮೊದಲೇ ಹಾಕ್ತಾರೋ? ಈ ಪರಿಷ್ಕರಣೆ ಅಂತ ಹೇಳಿದಕ್ಕೆ ಏನಾದರೂ ಈ ರೀತಿ ತಡೆ ಹಿಡಿದಿದ್ದಾರಾ? ಯಾಕೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವಾಗ ಬಿಡುಗಡೆ ಆಗ್ಬೋದು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಗೃಹ ಜ್ಯೋತಿ ಬಗ್ಗೆನೂ ಕೂಡ ತುಂಬ ಜನ ಕಮೆಂಟ್ ಮೂಲಕ ಕೆಲವೊಂದಿಷ್ಟು ಡೌಟ್ಗಳನ್ನ ಕೇಳ್ತಾ ಇದ್ದಾರೆ. ಇವಾಗ ಗೃಹ ಜ್ಯೋತಿಗೂ ಕೂಡ ಅರ್ಜಿಗಳು ಪ್ರಾರಂಭ ಆಗಿದೆ. ಮೊದಲಿನ ಥರ ಮೊಬೈಲಲ್ಲೇ ಹಾಕೋದಕ್ಕೆ ಅವಕಾಶ ಇದೆಯಾ, ಅಥವಾ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು? ಕರ್ನಾಟಕವನ್ನು ಬೆಂಗಳೂರು ಏನಾದರೂ ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕಬೇಕಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಆಲ್ಮೋಸ್ಟ್ 2 ತಿಂಗಳೇ ಆಯಿತು ಅನಿಸುತ್ತೆ. ಇವಾಗ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತೇಳಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಆದರೆ ಇನ್ನೂ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ. DBT ಸ್ಟೇಟಸಲ್ಲಿ ಶೋ ಆಗ್ತಾ ಇದೆ, ಅಲ್ಲಿ ಸಕ್ಸಸ್ ಅಂತಲೂ ಕೂಡ ತೋರಿಸ್ತಾ ಇದೆ. ಪುಷ್ ಟು DBT ಅಂತಲೂ ತೋರಿಸ್ತಾ ಇದೆ, ಸಕ್ಸಸ್ ಅಂತಲೂ ಕೂಡ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಈ ಜುಲೈ 1ನೇ ತಾರೀಕಿಂದನೇ ತೋರಿಸ್ತಾ ಇದೆ DBT ಸ್ಟೇಟಸಲ್ಲಿ ಸಕ್ಸಸ್ ಅಂತ ಹೇಳ್ಬಿಟ್ಟು. 1ನೇ ತಾರೀಕಿಂದ ಇವತ್ತು ಆಲ್ರೆಡಿ 16ನೇ ತಾರೀಕು, ಇವತ್ತವರೆಗೂ ಕೂಡ ಇನ್ನೂ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿಲ್ಲ. ಸೊ ಎಲ್ಲರೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ, ಇವಾಗ ಬರುತ್ತೆ, ನಾಳೆ ಬರುತ್ತೆ, ಸಂಜೆ ಬರುತ್ತಾ ಅಂತ ಹೇಳ್ಬಿಟ್ಟು. ಬಟ್ ಸರ್ಕಾರ ಆದಷ್ಟು ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ತುಂಬ ಜನರಿಗೆ ಡೌಟ್ ಇರುತ್ತೆ, ಈಗ ಪರಿಷ್ಕರಣೆ ಅಂತ ಬೇರೆ ಹೇಳಿದಾರಲ್ವಾ, ಹಾಗಾದರೆ ಪರಿಷ್ಕರಣೆ ಆದಮೇಲೆ ಹಾಕ್ತಾರಾ, ಅದಕ್ಕೂ ಮೊದಲೇ ಹಾಕ್ತಾರೆ? ಈ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಈ ಥರ ಏನಾದರೂ ಸ್ಟಾಪ್ ಮಾಡಿದಾರಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ. ಅದ್ರ ಬಗ್ಗೆ ಇವತ್ತು HM ರೇವಣ್ಣ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಪರಿಷ್ಕರಣೆಗೂ ಹಣ ಹಾಕೋದಕ್ಕೂ ಯಾವುದೇ ರೀತಿ ತೊಂದರೆ ಇಲ್ಲ, ನಾವು ಹಣ ಹಾಕ್ತಾ ಇರ್ತೀವಿ, ಅದು ಪರಿಷ್ಕರಣೆ ಪಡೆಗೆ ಅದು ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಂಗಿದ್ಮೇಲೆ ಇಷ್ಟು ಬೇಗ ಹಾಕಬೇಕಾಗಿತ್ತು. ಮೊನ್ನೆ ಅಶೋಕ್ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ, 2-3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣನೇ ಕೊಟ್ಟಿಲ್ಲ ಅಂತ ಕೇಳಿದರೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಸರ್ಕಾರದವರು ಅಂತಲೂ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಇವಾಗ ಹಣ ನಿಮಗೆ ಹಾಕಲಿಲ್ಲ ಅಂತ ಅನ್ಸಿದ್ರು ಕೂಡ ಇವಾಗ ವಿರೋಧ ಪಕ್ಷದವರಂತೂ ಖಂಡಿತವಾಗ್ಲೂ ಬಿಡಲ್ಲ, ಅವರಂತೂ ಲೆಕ್ಕ ಇಟ್ಕೊಂಡೇ ಇರ್ತಾರೆ. ಸೊ ಇಷ್ಟು ತಿಂಗಳಿಂದ ಹಣ ಹಾಕಿಲ್ಲ, ಮೋಸ ಮಾಡ್ತಾರೆ, ಸರ್ಕಾರದ ಬಳಿ ದುಡ್ಡಿಲ್ಲ, ಸೊ ಈ ರೀತಿ ಊಹಾಪೋಹಗಳನ್ನ ಹಬ್ಬಿಸ್ಬಿಡ್ತಾರೆ. ಅವಾಗ ಈ ಕಾಂಗ್ರೆಸ್ ಸರ್ಕಾರದವರು ಕೂಡ ಬೇಗ ಹಣನ ಹಾಕ್ತಾರೆ. ಬಟ್ DBT ಸ್ಟೇಟಸಲ್ಲಿ ಶೋ ಆಗ್ತಾ ಇದೆ. ಇಷ್ಟರಲ್ಲಿ ಬರಬೇಕಾಗಿತ್ತು. ಇಷ್ಟರಲ್ಲಿ 31 ಕೂಡ ಬಂದು 32ನೇ ಕಂತಿನ ಹಣ ಕೂಡ ಕಂಪ್ಲೀಟ್ ಆಗಿ ಇಷ್ಟರಲ್ಲಿ 33ನೇ ಕಂತಿನ ಹಣನೂ ಕೂಡ ಬರಬೇಕಾಗಿತ್ತು. ಬಟ್ ಆದರೆ ತುಂಬಾ ಡಿಲೇ ಆಗ್ತಾ ಇದೆ. ನೋಡೋಣ, ಈ ತಿಂಗಳಲ್ಲಾದರೂ ಅಟ್ಲೀಸ್ಟ್ ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋಣ. ಜೊತೆಗೆ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಊಹಾಪೋಹಗಳಂದರೆ ಫೇಕ್ ಮಾಹಿತಿಗಳನ್ನೆಲ್ಲ ಹಬ್ಬಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ KYC ಮಾಡಿಸ್ಬೇಕಂತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಿನ್ನೆ ಸರ್ಕಾರದಿಂದನೂ ಕೂಡ ಸ್ಪಷ್ಟವಾಗಿ ಮಾಹಿತಿನ ತಿಳಿಸಿದ್ದಾರೆ. ನ್ಯೂಸ್ ಮಾಧ್ಯಮಗಳಲ್ಲೂ ಕೂಡ ನೀವು ನೋಡಿರ್ಬೋದು. ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಗೃಹಲಕ್ಷ್ಮಿಗೆ KYC ಮಾಡಿಸ್ಬೇಕಂತ ಹೇಳ್ಬಿಟ್ಟು ಜನಗಳು ಕರ್ನಾಟಕವನ್ನು, ಬೆಂಗಳೂರನ್ನು ಮತ್ತು ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಕೇಳ್ತಾ ಇದ್ದಾರಂತೆ. ಸೊ ಆ ರೀತಿ ಯಾವುದೇ ರೀತಿ ಮಾಹಿತಿನ ತಿಳಿಸಿಲ್ಲ ಸರ್ಕಾರದಿಂದ. ಯಾರೂ ಕೂಡ KYC ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗಿ ನಿಂತ್ಕೋಬೇಡಿ, ಸುಮ್ಮನೆ ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೋಬೇಡಿ, ಅದು ಬೇಕು ಅಂತ ಯಾರೋ ಈ ರೀತಿ ಫೇಕ್ ಮಾಹಿತಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ಅಂತಲೂ ಕೂಡ ಸರ್ಕಾರದಿಂದ ತಿಳಿಸಿದ್ದಾರೆ. ಇವಾಗ ಸೈಬರ್ ಸೆಂಟ್ರಿಗೆ ಹೋದರೆ ಏನು ಮಾಡ್ತಾರೆ, ಹೌದಾ ಹಾಕೊಡ್ತೀವಿ ಕೊಡಿ ಅಂತ ಹೇಳ್ಬಿಟ್ಟು 100 ರೂಪಾಯಿ ಇಸ್ಕೊತಾರೆ. ಸುಮ್ಮನೆ ಏನು ಮಾಡಲ್ಲ, ನೀವು ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ಸಾಧ್ಯ ಇದ್ದರೆ ಮಾಡಿ ನೋಡ್ಬಿಟ್ಟು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ನಿಮಗೆ ಏನು ಗೊತ್ತಾಗುತ್ತೆ ಅಲ್ವಾ, ಅಲ್ಲಿ ಏನೂ ಗೊತ್ತಾಗಲ್ಲ. ಸೊ ಯಾವುದೇ ರೀತಿ KYC ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಏನೂ ಕೂಡ ತಿಳಿಸಿಲ್ಲ. ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗೋವರೆಗೂ ಕೂಡ ನೀವು ವೆಯ್ಟ್ ಮಾಡಿ. ಇವಾಗ ಹಣ ಬರೋದಕ್ಕಂತೂ ತೊಂದರೆ ಇಲ್ಲ, ಖಂಡಿತವಾಗ್ಲೂ ಬಂದೇ ಬರುತ್ತೆ ಏನಾದರೂ ರಿಲೀಸ್ ಆಯಿತು ಅಂತಂದರೆ. ಬಟ್ ನೀವು ನಮಗೆ ಬರಲಿಲ್ಲ ಅಂತಂದರೆ KYC ಮಾಡಿಸಿಲ್ಲ ಅಂತ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿ ನೀವು ನಿಲ್ಲೋದು, ಅಲ್ಲಿ ಕೇಳೋದು, ನಿಮ್ಮ ಕೆಲಸಗಳನ್ನ ಬಿಟ್ಟಿದ್ದು. ಇವಾಗ ಹಳ್ಳಿಗಳಲ್ಲಿ ಇರ್ತಾರೆ, ಹಳ್ಳಿಗಳಿಂದ ಸಿಟಿಗಳಿಗೆ ಹೋಗಬೇಕು, ಸೊ ಅಲ್ಲಿ ಒಂದು ದಿನವೇ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ಯಾವುದೇ ರೀತಿ ಸ್ಪಷ್ಟವಾದ ಮಾಹಿತಿ ಸರ್ಕಾರದಿಂದ ಬಂದಿಲ್ಲ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಬಂತು ಅಂದರೆ ಖಂಡಿತವಾಗ್ಲೂ ನಾನು ಕೂಡ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ KYC ಮಾಡಿಸೋದು ಏನಿರಲ್ಲ, ಹಣ ಬರೋಕ್ಕೂ ಕೂಡ ತೊಂದರೆ ಇರಲ್ಲ. ನೋಡೋಣ, ಆದಷ್ಟು ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡೋಣ. ತುಂಬ ಕಮೆಂಟ್ಸ್ಗಳು, ಇನ್ನೂ 31ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಆಗ್ತಾರೆ, ನಮ್ಮದು ಈ ಡಿಸ್ಟಿಕ್ಕು ಬಿಡುಗಡೆ ಆಗಿದೆಯಾ, DBTನಲ್ಲಿ ಶೋ ಆಗ್ತಾ ಇದೆಯಾ, ಬಟ್ ಆದರೆ ಇನ್ನೂ ಹಣ ಬರ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. DBTನಲ್ಲಿ ಶೋ ಆಗೋಕ್ಕೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 15 ದಿನವೇ ಆಯಿತು. ಬಟ್ ಅದು ಇನ್ನೂ ಬರ್ತಾ ಇಲ್ಲ, ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ನೋಡೋಣ, ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ಗೃಹ ಜ್ಯೋತಿ ಬಗ್ಗೆ ನೋಡೋದಾದರೆ
ಗೃಹಜ್ಯೋತಿಗೂ ಕೂಡ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. ಬಟ್ ಆದರೆ ನಿಮ್ಮ ಮನೆ ಹತ್ರನೇ ಅಧಿಕಾರಿಗಳು ಬರ್ತಾರೆ. ಇವಾಗ ಏನಾಗಿದೆ ಅಂತಂದರೆ ಒಂದೊಂದು ಊರುಗಳಲ್ಲಿ ಒಂದು ಹತ್ರ ಬಂದು ಕುತ್ಕೊಂಡಿರ್ತಾರೆ. ಅವಾಗ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತಾರೆ ಈ ರೀತಿ ಕರೆಂಟ್ ಫ್ರೀ ಮಾಡಿಸ್ಕೊಳ್ಳೋದಕ್ಕೆ ಗೃಹಜ್ಯೋತಿಯವರು ಅಧಿಕಾರಿಗಳು ಬಂದಿದ್ದಾರೆ, ಅಲ್ಲಿ ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಹಾಕಿಸ್ಬೋದು. ಇನ್ನು ಕೆಲವರು ಮನೆಗೂ ಕೂಡ ಬರ್ತಾ ಇದ್ದಾರೆ. ಕೆಲವೊಬ್ಬೊಬ್ಬರು ಅಧಿಕಾರಿಗಳು ಒಂದು ಹತ್ರ ಕುತ್ಕೊಂಡು ಸುಮಾರು ಜನಕ್ಕೆ ಹೇಳ್ತಾರೆ. ಸೊ ಅವಾಗ ಅಲ್ಲಿ ಎಲ್ಲಿ ನಿಮಗೆ ಗೊತ್ತಾಗುತ್ತೆ ಇನ್ಫಾರ್ಮೇಷನ್, ಅಲ್ಲಿ ಹೋಗಿ ನೀವು ಆ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ನೀವು ಹಾಕೋದಕ್ಕೆ ಅವಕಾಶ ಇಲ್ಲ, ಅವರೇ ಹಾಕ್ಕೊಡ್ಬೇಕು ಅಪ್ಲಿಕೇಶನ್ಗಳನ್ನ. ಜೊತೆಗೆ ಇವಾಗ ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ನಿಮ್ಮ ಮನೆ ಕರೆಂಟ್ ಬಿಲ್ಲು, ನೀವೇನಾದರೂ ರೆಂಟಿಗಿದ್ದೀರಾ ಲೀಸಿಗಿದ್ದೀರಾ ಅಂತಂದರೆ ಒಂದು ಅಗ್ರಿಮೆಂಟ್ ಕಾಪಿ ಇದ್ದರೆ ಸಾಕಾಗುತ್ತೆ. ಮತ್ತು ನಿಮ್ಮ ಆಧಾರ್ ಕಾರ್ಡು, ನೀವು ಹೊಸ ಇರುವಂಥ ಮನೆ ಲೈಟ್ ಬಿಲ್ಲು, ಇಷ್ಟು ತಗೊಂಡೋದ್ರೆ ತುಂಬ ಸಿಂಪಲ್. ಆಧಾರ್ ಕಾರ್ಡು, ನಿಮ್ಮ ಮನೆ ಲೈಟ್ ಬಿಲ್ಲು, ಜೊತೆಗೆ ನೀವು ಮನೆ ರೆಂಟಿಗಿದ್ದೀರಾ ಅಂತಂದರೆ ರೆಂಟಲ್ ಅಗ್ರಿಮೆಂಟ್ ಈ ಥರ ಕೇಳ್ತಾಯಿದ್ರು. ಬಟ್ ಇವಾಗ ಅದೇನೋ ಬೇಡ ಅಂತಲೂ ಕೂಡ ಏನೋ ಮಾಹಿತಿ ಸಿಕ್ಕಿದೆ. ನಿಮ್ಮ ಇರುವಂಥ ನಿಮ್ಮದು ಆಧಾರ್ ಕಾರ್ಡು ಜೊತೆಗೆ ನೀವು ವಾಸ ಇರುವಂಥ ಮನೆ ಲೈಟ್ ಬಿಲ್ಲು ಎರಡನ್ನೂ ತೊಗೊಂಡೋಗಿ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಕೇಳಿದ್ರೆ ನೀವು ಅಲ್ಲಿ ಕೊಡಬೇಕಾಗುತ್ತೆ. ಇಷ್ಟೇ ಸಾಕು. ನಿಮ್ಗೆ ಏನಾದರೂ ಗೊತ್ತಾಯಿತು ಅಂತಂದರೆ ನೀವು ಹೋಗಿ ಅಪ್ಲಿಕೇಶನ್ ಹಾಕಿಸ್ಕೊಂಡ ಮೇಲೆ ನಿಮ್ಗೆ ಇನ್ನು ಮುಂದೆ ಫ್ರೀಯಾಗಿ ಬರುತ್ತಾ ಇಲ್ವಾ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇದರಲ್ಲೂ ಕೂಡ ತುಂಬ ಜನ ಫಿಲ್ಟರ್ನ ಮಾಡ್ತಾ ಇದ್ದಾರೆ. ಏನಂತಂದರೆ ಇವಾಗ ತುಂಬ ಚೆನ್ನಾಗಿದ್ದಾರೆ, ಮನೆ ಕಡೆ ಎಲ್ಲರೂ ಕೂಡ ಕರೆಂಟ್ ಬಿಲ್ ಪಡಿತಾ ಇದ್ದಾರೆ, ಟ್ಯಾಕ್ಸ್ ಪೇಯರು, GST ಪೇಯರು. ಸೊ ಈ ರೀತಿ ಎಲ್ಲರೂ ಕೂಡ ಕರೆಂಟ್ ಬಿಲ್ಗಳನ್ನ ಮತ್ತು ಹೊರ ರಾಜ್ಯದವರು ಬಂದು ಇಲ್ಲೆಲ್ಲ ಉಚಿತ ಕರೆಂಟ್ಗಳನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಒಂದೇ ಮನೆ ಇರುತ್ತೆ, 10 ಮನೆಗಳಿರುತ್ತೆ, ಒಂದೇ ಮೀಟ್ರ್ ಬೋರ್ಡ್ ಇರುತ್ತೆ. ಸೊ ಅಂಥವರಿಗೆಲ್ಲ ಫ್ರೀಯಾಗಿ ಕೊಡೋಕ್ಕಾಗಲ್ಲ. ಒಂದು ಮನೆಗೆ 1 ಮೀಟ್ರ್ ಬೋರ್ಡಿಗೆ ಒಂದು ಮನೆಗೆ ಮಾತ್ರನೇ ಅಂತ ತಿಳಿಸಿದ್ದಾರೆ. ಸೊ ಅದನ್ನೆಲ್ಲ ತುಂಬ ಫಿಲ್ಟ್ರ್ ಮಾಡ್ತಾರೆ. ಇವಾಗ ನಿಮಗೇನಾದರೂ ಗೊತ್ತಾಯಿತು ಅಂತಂದರೆ ಹೋಗಿ ನೀವೇನೇ ಕೇಳಿಕೊಂಡು ಅಪ್ಲಿಕೇಶನ್ಗಳನ್ನ ಹಾಕಿಸ್ಕೊಳ್ಳಿ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.